ಲೋಕ ಕಲ್ಯಾಣಾರ್ಥವಾಗಿ ತುಮಕೂರಿನಲ್ಲಿ ಕಳೆದ ಶನಿವಾರದಿಂದ ಬುಧವಾರದವರೆಗೆ ಅದ್ದೂರಿಯಿಂದ ಅಷ್ಟಲಕ್ಷ ದ್ರವ್ಯ ಶ್ರೀ ಶಕ್ತಿ ಮಹಾಗಣಪತಿ ಹೋಮ ಶ್ರದ್ಧಾ ಭಕ್ತಿಯಿಂದ ನಡೆಯಿತು. ತುಮಕೂರಿನ ಸೋಮೇಶ್ವರಪುರಂನ 3ನೇ ಕ್ರಾಸ್ನಲ್ಲಿರುವ ಗಾಣದಾಳ್ ಆಸ್ಪತ್ರೆಯ ಪಕ್ಕದ ಬೃಹತ್ ಜಾಗದಲ್ಲಿ ಪ್ರಧಾನ ಪುರೋಹಿತ ಕೆ.ವಿ. ರಮೇಶ್ ಶರ್ಮಾರವರ ನೇತೃತ್ವದಲ್ಲಿ ಟಿ.ಎನ್. ಲೋಕೇಶ್ ಮತ್ತು ಎಲ್. ಜಯಂತ್ ಸೇರಿದಂತೆ 15 ಮಂದಿ ಆಗಮಿಕರು ನೂರಾರು ಭಕ್ತಾದಿಗಳ ಸಮ್ಮುಖದಲ್ಲಿ ಮಂತ್ರ ಪಠಣದೊಂದಿಗೆ ಸಾಮೂಹಿಕವಾಗಿ ಹೋಮಾದಿಗಳನ್ನ ನೆರವೇರಿಸಿದರು. स्वाहा ओम श्री ह्रीं क्लीं ग्लौं गणपतये नमः सर्वदेवानाय स्वाहा स्वाहा ओम श्री ह्रीं क्लीं ग्लौं गणपतये नमः सर्वदेवानाय स्वाहा स्वाहा ओम श्री ह्रीं क्लीं ग्लौं 4 ದಿನಗಳ ಕಾಲ ನಡೆಯುವ ಹೋಮಾದಿಗಳಿಗೆ 1 ಲಕ್ಷ ಮೋದಕ, 1 ಲಕ್ಷ ಬಾಳೆಹಣ್ಣು, 1 ಲಕ್ಷ ಕಬ್ಬು, 1 ಲಕ್ಷ ಮಧುಪರ್ಕ, 1 ಲಕ್ಷ ಗರಿಕೆ, 1 ಲಕ್ಷ ಪಂಚಕಜ್ಜಾಯ, 1 ಲಕ್ಷ ಆಜ್ಯ, 1 ಲಕ್ಷ ಚೂರನ್ನ ಇವುಗಳನ್ನು ಬಳಸುತ್ತಿದ್ದು, ಮಂಗಳವಾರ ರಾತ್ರಿ ಅಂಗಾರಕ ಸಂಕಷ್ಟ ಚತುರ್ಥಿ ಪ್ರಯುಕ್ತ ಅಷ್ಟಲಕ್ಷ ದ್ರವ್ಯ ಶ್ರೀ ಶಕ್ತಿ ಮಹಾಗಣಪತಿ ಹೋಮದ ಪ್ರಯುಕ್ತ ಸಾವಿರಾರು ಭಕ್ತಾದಿಗಳ ಸಮ್ಮುಖದಲ್ಲಿ ಮಹಾಪೂರ್ಣಾವತಿಯನ್ನ ನೆರವೇರಿಸಲಾಗುವುದು ಎಂದು ಒಳವನಹಳ್ಳಿ ಪ್ರಧಾನ ಆಗಮಿಕರಾದ ಕೆ.ವಿ. ರಮೇಶ್ ಶರ್ಮಾರವರು ತಿಳಿಸಿದರು. ಭಕ್ತಾದಿಗಳು ಈ ಧಾರ್ಮಿಕ ಕಾರ್ಯಕ್ರಮಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಬೇಕು ಎಂದು ಕೋರಿದರು. ಈ ದಿನ ನಾಳೆ ಬರ್ತಕ್ಕಂತಹ ಅಂಗಾರಕ ಸಂಕಷ್ಟ ಚತುರ್ಥಿಯ ಪ್ರಯುಕ್ತ ಎಲ್ಲ ನಮ್ಮ ಮಿತ್ರರ ಒಳಗೂಡಿ ಲೋಕೇಶು, ಜಯಂತ್ ಮತ್ತು ಎಲ್ಲ ಸಹಪಾಠಿಗಳು ನಾವೆಲ್ಲರೂ ಸಹ ಸೇರಿಕೊಂಡು ವಿಶೇಷವಾಗಿ ಲೋಕ ಕಲ್ಯಾಣಾರ್ಥವಾಗಿ ಅಷ್ಟಲಕ್ಷ ದ್ರವ್ಯ ಮಹಾಶಕ್ತಿ ಗಣಪತಿ ಹೋಮವನ್ನು ಹಮ್ಮಿಕೊಂಡಿದ್ದೀವಿ. ಇದಕ್ಕೆ ಸುಮಾರಷ್ಟು ಭಕ್ತ ಮಹಾಜನಗಳೆಲ್ಲರೂ ಸಹ ಸಹಕಾರ ಕೊಟ್ಟಿದ್ದಾರೆ. ಈ ಒಂದು ಕಾರ್ಯಕ್ರಮ ಶನಿವಾರ ದಿನ ಮಹಾಗಣಪತಿ ಪೂಜೆಯಿಂದ ಮಹಾಗಣಪತಿ ಪೂಜೆ, ಸ್ವಸ್ತಿವಾಚನೆ, ದೇವನಾಂದಿ, ಪಂಚಗವ್ಯ, ಋತ್ವಿಗ್ವರ್ಣ, ನವಗ್ರಹ ಪೂಜೆ, ಕಲಶ ಸ್ಥಾಪನೆಯಿಂದ ಮೊದಲುಗೊಂಡು ಆವತ್ತಿನ ದಿನ ದಶಾವರ್ಷಗಳ ಪ್ರಕಾರವಾಗಿ ನವಗ್ರಹ ಹೋಮ ಮತ್ತು ಭಾನುವಾರ ದಿನ ಅಷ್ಟಲಕ್ಷ ದ್ರವ್ಯ ಗಣಹೋಮ ಪ್ರಾರಂಭ ಆಗಿದೆ. ಸಂಜೆ ಕೂಡ ಮಾಡಿದ್ದೀವಿ. ಈ ದಿನ ಸೋಮವಾರ ದಿನ ಸಹ ಹೋಮ ಕಾರ್ಯ ನಡೀತಾ ಇದೆ. ಇದಕ್ಕೆ ವಿಶೇಷವಾಗಿ ಹೆಣ್ಣುಮಕ್ಕಳು ಸಹ ಎಲ್ಲರೂ ಸಹ ಬಂದು ಸಹಕಾರ ಕೊಡ್ತಿದ್ದಾರೆ. ಚಿಕ್ಕ ಮಕ್ಕಳು ಸಹ ಸ್ಕೂಲಿಗೆ ರಜಾಕ್ಕೆ ಬಂದು ಅವರು ಸಹ ಹೋಮ ಕಾರ್ಯದಲ್ಲಿ ಪಾಲ್ಗೊಂಡಿದ್ದಾರೆ. ವಯೋವೃದ್ಧರು ಸಹ ಅವರು ಬಂದು ಸಹಕಾರ ಕೊಡ್ತಾ ಇದ್ದಾರೆ. ಎಲ್ಲರೂ ಸಹಕಾರ ಕೊಡ್ತಾ ಇದ್ದಾರೆ. ಮಂಗಳವಾರ ದಿನ ಬೆಳಗ್ಗೆನೂ ಸಹ ಹೋಮ ಇರುತ್ತೆ. ಮಂಗಳವಾರ ದಿನ ಸಂಜೆ 7 ಗಂಟೆಯಿಂದ 7:30 ಮಧ್ಯದಲ್ಲಿ ಮಹಾಪೂರ್ಣಾಹುತಿ ಕಾರ್ಯಕ್ರಮನ ಹಮ್ಮಿಕೊಂಡಿದ್ದೀವಿ. ಬುಧವಾರ ದಿನ ಬೆಳಗ್ಗೆ ಅನ್ನಸಂತರ್ಪಣೆ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ. ಈ ಒಂದು ಎಲ್ಲ ಕಾರ್ಯಕ್ರಮಕ್ಕೆ ಎಲ್ಲ ಭಕ್ತ ಮಹಾಜನಗಳು ಆಗಮಿಸಿ ಶ್ರೀ ಮಹಾಶಕ್ತಿ ಗಣಪತಿಯ ಕೃಪಾ ಕಟಾಕ್ಷಕ್ಕೆ ಪಾತ್ರರಾಗಿ ಈ ಒಂದು ಕಾರ್ಯಕ್ರಮನ ಯಶಸ್ವಿಗೊಳಿಸೋದಕ್ಕೆ ಸಹಕಾರ ಕೊಡಬೇಕು ಅಂತೇಳಿ ಎಲ್ಲ ಭಕ್ತ ಮಹಾಜನರಲ್ಲಿ ನಮ್ಮ ಎಲ್ಲ ಋತ್ವಿಕರು ಮತ್ತು ಎಲ್ಲ ಸಹಪಾಠಿಗಳು ಸಹ ಎಲ್ಲ ಭಕ್ತ ಮಹಾಜನಗಳಲ್ಲಿ ಪ್ರಾರ್ಥನೆ ಮತ್ತು ವಿನಂತಿ ಮಾಡ್ಕೊತಾ ಇದ್ದೀವಿ. ನಮಸ್ಕಾರ. ಮಂಗಳವಾರ ರಾತ್ರಿ ಹೋಮಾದಿಗಳು ಮುಗಿದ ನಂತರ ಬುಧವಾರದಂದು ದಾಸೋಹ ವ್ಯವಸ್ಥೆ ಮಾಡಲಾಗಿದೆ ಎಂದು ಹೇಳಿದ್ದಾರೆ. ಈ ಧಾರ್ಮಿಕ ಕಾರ್ಯಕ್ರಮದಲ್ಲಿ ಶ್ರೀನಿವಾಸ್, ಸುಹಾಸ್, ಪಾರ್ಥಸಾರಥಿ, ನಿಖಿಲ್, ನಾಗರಾಜು, ಅನುದೀಪ್, ಚಂದ್ರು ಇವರುಗಳು ಆಗಮಿಕರಾಗಿ ಪಾಲ್ಗೊಂಡು ಹೋಮಾದಿಗಳನ್ನು ನೆರವೇರಿಸಿದ್ದಾರೆ.